ಶಂಕರ ಗುರೋ ಜಯ ಶಂಕರ ಗುರೋ ಗುರೋ ಜಯ ಶಂಕರ ಗುರೋ ಶಂಕರ ಭಗವತ್ಪಾದ ಶಂಕರ ಗುರೋ ಶಂಕರ ಭಗವತ್ಪಾದ ಶಂಕರ ಗುರೋ ಶಂಕರ ಗುರೋ ಜಯ ಶಂಕರ ಗುರೋ ರೋ ಜಯ ಶಂಕರ ಗುರೋ ಅಪಾರ ಮಹಿಮಾ ಗುರುನಾಥ ಅಪಾರ ಮಹಿಮಾ ಗುರುನಾಥ ಕೃಪಾ ಸಾಗರ ಗುರುನಾಥ ಶಂಕರ ಗುರೋ ಜಯ ಶಂಕರ ಗುರೋ ಜಯ ಶಂಕರ ಗುರೋ ಶಂಕರ ಭಗವತ್ಪಾದ ಶಂಕರ ಗುರೋ ಶಂಕರ ಗುರು. ಹರಿ ಓಂ. ನಾವೆಲ್ಲರೂ ಇವತ್ತು ಒಂದು ಸತ್ಸಂಗದ ಮುಖಾಂತರವಾಗಿ ಆದಿಗುರು ಶಂಕರಾಚಾರ್ಯರ ಒಂದು ಜನ್ಮೋತ್ಸವ ಇವತ್ತು. ಆದಿಗುರು ಶಂಕರಾಚಾರ್ಯರು 7ನೇ ಶತಮಾನದಲ್ಲಿ ಹುಟ್ಟಿದರು ಅಂತ ಹೇಳ್ತಾರೆ. ಅವರ ತಂದೆ ಹೆಸರು ಶಿವಗುರು, ತಾಯಿ ಹೆಸರು ಆರ್ಯಾಂಬ. ಅವರು ಹುಟ್ಟಿರುವಂತಹ ಸ್ಥಳ ಕೇರಳದ ಕಾಲಟ್ಟಿ ಒಳಗ್ರಿ. ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ 6 ವರ್ಷದವರು ಇದ್ದಾಗನೇ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಒಂದು ನೀರಿನಲ್ಲಿ ನಿಂತಾಗ ಅವರ ಕಾಲನ್ನು ಇದನ್ನು ಮೊಸಳಿ ಹಿಡಿತೈತ್ರಿ. ಮೊಸಳಿ ಹಿಡಿದಿದ್ದಕ್ಕೆ ಅವ್ರ ಅಮ್ಮಗೆ ಹೇಳ್ತಾರೆ, ಅಮ್ಮ ನನಗೆ ಅದು ಮೊಸಳಿ ತಿಂದುಬಿಡ್ತೈತಿ, ನನಗೆ ಮೊಸಳೆ ತಿಂದರೆ ಇದು ಮಾನವ ಜನ್ಮ ಬಂದಿದ್ದು ನಿರರ್ಥಕವಾಗಿಬಿಡ್ತೈತಿ, ಎಷ್ಟೋ ಜನ್ಮ ಅದನ್ನು ಬರ್ತೈತಿ, ಅದಕ್ಕಾಗಿ ನಾನು ಆಪತ್ ಸನ್ಯಾಸ ತೊಗೋಬೇಕಂದೇನಿ, ನನಗೆ ನೀನು ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಯಾರ ತಾಯಿ ತನ್ನ ಮಗಗೆ ಸನ್ಯಾಸ ತೊಗೊಂಡಂಗಿಲ್ಲ ರೀ. ಅವಾಗ ಈಗ ಸಾಯಕ ಕುಂತಾನಲ್ಲ ಅಂಥೇಳಿ ನೀ ಸನ್ಯಾಸ ಆಗು ಮಗು ಅಂತೆ ಇದನ್ನು ಕೊಟ್ಟ ಕೂಡಲೇ ಅವರು ಆಪತ್ ಸನ್ಯಾಸ ಅಂತ ಹೇಳಿದರೆ ಮರಣಕಾಲ ಸಮೀಪಿಸಿದಾಗ ನಾನು ಈ ಜಗತ್ತಿಗೆ ಬಿಟ್ಟೆ ಅಂದ್ರೆ ಸಾಕ್ರಿ. ಇಷ್ಟ ಜಗತ್ತು ನಮಗೆ ಬಿಡ್ತೈತಲ್ಲ, ಇಲ್ಲ ನಾನು ಜಗತ್ತಿಗೆ ಬಿಟ್ಟೆ ಅಂಥೇಳಿ ಅದು ಒಂದು 3 ಸಲ ಹೇಳೋದದ ರೀ. ಅದನ್ನು ಹೇಳಿದರೆ ಅವರು ಮುಕ್ತರಾಗ್ತಾರಂತೇಳಿ ಅವಾಗ ಅಪ್ಪಣೆ ಕೊಟ್ಟ ನಂತರ ನಾ ಸನ್ಯಾಸ ಆದೆ ಅಂತ ಹೇಳ್ತಾರೆ. ಅವಾಗದು ಮೊಸಳಿ ಬಿಟ್ಬಿಡ್ತೈತ್ರಿ. ಮೊಸಳಿ ಬಿಟ್ಟಿದ್ದಕ್ಕೆ ಈಗ ಸನ್ಯಾಸಿ ಆಗಿ ಮನೆಗೆ ಹೋಗುವಂಗಿಲ್ಲ ರೀ. ಮನೆಗೆ ಹೋಗ್ಲಾರದೇ ಅವರು ನಾನು ಸನ್ಯಾಸ ತೊಗೊಂಡೇನಿ, ಮನೆಯೊಳಗೆ ಪ್ರವೇಶ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅವ್ರವ್ವ ಭಾಳ ಅಳ್ತಾಳೆ. ಅತ್ತ ಹೇಳ್ತಾಳೆ, ಇರೋ ಒಬ್ಬನ ಮಗ, ಅವ್ರ ಅಪ್ಪನೂ ಸತ್ತಿರ್ತಾನೆ, ಈ ಗುರುಕುಲದಲ್ಲಿ ಯಾರು ನೋಡ್ಕೋಬೇಕಪ್ಪ. ಆದ ನಂದು ಕೊನೆಯ ಆಶೆ ಅದ. ನಮ್ಮದು ಷೋಡೋಪ ಸಂಸ್ಕಾರದಲ್ಲಿ 15 ಸಂಸ್ಕಾರ ನಾವು ಜೀವಂತಿದ್ದಾಗನೇ ಮಾಡ್ತಾರೆ. 16ನೇ ಸಂಸ್ಕಾರ ಬೆಂಕಿ ಹಚ್ಚು ಸಂಸ್ಕಾರ ಐತೆ ನೋಡ್ರಿ, ಅದು ಮಗ ಮಾಡ್ಬೇಕ್ರಿ. ಅದಕ್ಕಾಗಿ ಆಕೆ ಹೇಳ್ತಾಳೆ, ನೀ ಕೊನೆಗಾಲದಲ್ಲಿ ನನ್ನ ಶರೀರಕ್ಕೆ ಅಗ್ನಿದಾಹ ಕೊಡ್ತೇನಂದ್ರೆ ಅಷ್ಟು ನೀನು ಹೋಗು, ಇಲ್ಲಂದ್ರೆ ಇಲ್ಲ ಅಂತೇಳಿ. ಆವಾಗಿನ ಕಾಲಕ್ಕೆ ಫೋನ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಕೊನೆಗಾಲಕ್ಕೆ ಯಾವಾಗೈತಂತ ಯಾರಿಗೆ ಹ್ಯಾಂಗೆ ಗೊತ್ತಾಗಬೇಕ್ರಿ. ಆದ್ರೆ ಅವ್ರ ತಾಯಿಗೆ ಅವ್ರ ವಚನ ಕೊಟ್ಟು ಹೋಗಿಬಿಡ್ತಾರೆ. ಹೋದ ನಂತರ ಅವ್ರ ಜೊತೆಗೆ ಒಂದು ನಂದಿ ಹೋಗ್ತೈತ್ರಿ. ನಂದಿ ಮನೆಯೊಳಗೆ ಸಣ್ಣ ಒಂದು ಇದು ಎತ್ತರಿ ಏನಂತಾರೆ ನಂದಿ ಋಷಭ ಇರ್ತೈತ್ರಿ. ಮನ್ಯಾಗಿನ ಋಷಭ ತೊಗೊಂಡು ಹೋಗಿಬಿಡ್ತಾರೆ ರೀ. ಅದಕ್ಕಾಗಿ ಅವ್ರ ಜೊತೆಗೆ ಋಷಭ ಸದಾಕಾಲ ಇದ್ದಿದ್ದ ಕಾರಣವಾಗಿಯೇ ಅವ್ರಿಗೆ ಶಿವನ ಅವತಾರ ಅಂತ ಹೇಳ್ತಿದ್ದಾರೆ ರೀ. ಅವ್ರ ಜೊತೆಗೆ 4 ಮಂದಿ ಸನಂದನ ಮತ್ತು ಯಾರ್ಯಾರೋ ಹೋಗ್ತಾರೆ ರೀ. ಅವರೆಲ್ಲ ಕಡೆ ಹೋಗಿ ಗುರುವಿನ ಒಂದು ಹುಡುಕಾಟದಿಂದ ಅವರು ಮಧ್ಯಪ್ರದೇಶದಲ್ಲಿರುವಂತಹ ಗೋವಿಂದ ಭಗವತ್ಪಾದಾಚಾರ್ಯರಲ್ಲಿ ಹೋಗಿ ಅವರು ಶಿಷ್ಯತ್ವವನ್ನು ತಗೋತಾರೆ. ಗೋವಿಂದ ಭಗವತ್ಪಾದಾಚಾರ್ಯರು ಯಾರಿಗೂ ಉಪದೇಶ ಮಾಡ್ತಿರಂಗಿಲ್ಲ ರೀ. ತಮ್ಮದು ಗುಹೆಗೆ ಒಂದು ದೊಡ್ಡ ಕಲ್ಲಿಟ್ಬಿಟ್ಟಿರ್ತಾರೆ. ಆ ನರ್ಮದೆಗೆ ಹೇಳಿಬಿಟ್ಟಿರ್ತಾರೆ, ಕಂಡವ್ರು ಇಂಥವ್ರು ಕಳಿಸ್ಬೇಡವ, ಬಂದು ಟೈಮ್ ಪಾಸ್ ಮಾಡುವಂಥ ಶಿಷ್ಯಂದ್ರು ಬೇಡ, ಸರಿಯಾಗಿ ಯಾರು ಕಲಿತು ಅದನ್ನು ಪ್ರಚಾರ ಮಾಡ್ತಾರಲ್ಲ ಅವನು ಒಬ್ಬನಿಗೆ ನೀನು ದಾರಿ ಬಿಡಬೇಕಂತ ಹೇಳ್ತಾನೆ. ಆವಾಗ ಅವ್ರು ಬರ್ತಾರೆ. ಬಂದ ಕೂಡಲೇ ಆ ನರ್ಮದಾ ನದಿ ಅವ್ರಿಗೆ ಇದನ್ನು ದಾರಿ ಮಾಡಿಕೊಡ್ತಾಳ್ರಿ. ದಾರಿ ಮಾಡಿಕೊಟ್ಟು ಕೂಡಲೇ ಅವ್ರ ಗುರುಗಳ ಹತ್ರ ಹೋಗಿ ಆ ಗುಹೆ ಮುಂದೆ ಹೋಗಿ, ಗುರುದೇವ ನನಗೆ ನೀನು ಬಾಗಿಲು ತೆಗಿ ಅಂತ ಹೇಳ್ತಾರೆ. ಯಾರದು ಬಂದಿದ್ದು
ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾನೆ, ನಾನು ಯಾರಂತೆ ತಿಳ್ಕೊಳ್ಳಾಕ ನಿಮ್ಮ ಕಡೆ ಬಂದೇನಿ ಅಂತ ಹೇಳ್ತಾರೆ ರೀ ಅವರು. ನಾವಾಗಿದ್ದರೆ ಶಂಕರಾಚಾರ್ಯ ರೀ ನಾನು ಅನ್ನಂಗಿಲ್ಲ ರೀ. ನಾನು ಯಾರಂತನೂ ಗೊತ್ತಿಲ್ಲ, ನಮಗೆಲ್ಲರೂ ಗೊತ್ತದ ರೀ. ನಾನು ಯಾರನ್ನೋದು ಗೊತ್ತಿಲ್ಲ ರೀ. ಹುಟ್ಟೋಕ್ಕಿಂತ ಮೊದಲು ಎಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ, ಸತ್ತ ನಂತರ ನಾವು ಎಲ್ಲಿ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ಅದನ್ನು ನಾನು ತಿಳ್ಕೊಂಡು ಬಂದೇನೆ ಅಂದ ಕೂಡಲೇ ಅದು ಇದರದ್ದು ಗವಿಯ ದೊಡ್ಡ ಬಾಗ್ಲ ಸರಿಸಿ ಅವ್ರಿಗೆ ಕರೆದು ಅವ್ರಿಗೆಲ್ಲ ವಿದ್ಯೆಯನ್ನು ಧಾರೆ ಎರಿತಾರೆ ರೀ ಅವರು. ಧಾರೆ ಎರೆದು ಅವರು 10 ಉಪನಿಷತ್ತುಗಳಿಗೆ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗೆ ಭಾಷ್ಯವನ್ನು ಬರೆಸ್ತಾರೆ ಅವ್ರ ಗುರುಗಳು. ಬರೆಸಿ ಅವರು ಕೇವಲ 16 ವರ್ಷ ಮಾತ್ರ ಆಯುಷ್ಯ ಇತ್ತು ರೀ. 16 ವರ್ಷ ಆಗಿಬಿಡ್ತೈತಿ. ಆವಾಗ ಅವ್ರ ಗುರು ಕೃಪೆಯಿಂದ ಇನ್ನು 16 ವರ್ಷವನ್ನು ಅವರ ಗುರುವಿನ ದಯೆಯಿಂದ ಆಯುಷ್ಯ ಕೊಡ್ತಾರೆ. ನಿನ್ನ ಆಯುಷ್ಯವನ್ನು ಲೋಕ ಕಲ್ಯಾಣಕ್ಕೆ ಉಪಯೋಗ ಮಾಡಂತೇಳಿ ಅದು ಬರೆದಿದ್ದೆಲ್ಲ ಎಲ್ಲ ದಿಗ್ವಿಜಯ ಮಾಡ್ತಾರೆ ರೀ ಅವರು. ಎಲ್ಲ ಭಾರತದ ಉದ್ದಗಲ ಕಾಲ್ನಡಿಗೆಯಿಂದ ಹೋಗಿ ಜನರಲ್ಲಿರುವಂಥ ಮೌಢ್ಯ ಪದ್ಧತಿಯನ್ನೆಲ್ಲ ದೂರ ಮಾಡ್ತಾರೆ ರೀ. ಇದು ಭಜಗೋವಿಂದಮನ್ನು ಕೂಡ ಈಗ ಮೊನ್ನೆ ಅಭ್ಯಾಸ ಮಾಡಿದ್ವಲ್ರಿ, ಅದು ಸಹಿತ ಎಲ್ಲೆಲ್ಲೇ ಡೊಂಕ ಕಾಣಿಸ್ತೈತ್ರಿ ನೋಡ್ರಿ. ನಾರಿ ಸ್ತನಭರನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಯುವಕರಿಗೆ ಎಚ್ಚರಿಸ್ತಾರ್ರಿ ಅವರು. ಬರೇ ನಾರಿ ಹಿಂದೆ ನಾಯಿ ಬೆನ್ನು ಹತ್ತದಂಗೆ ಬೆನ್ನು ಹತ್ತಿ ನಿಮ್ಮ ನಿಜವಾದ ಜೀವನದ ಧ್ಯೇಯವನ್ನು ಕಳ್ಕೋಬೇಡ್ರಿ ನೀವು ಅಂಥೇಳಿ. ಹಂಗ ಮಾ ಕುರು ಧನ ಜನ ಯೌವನ ಗರ್ವಂ ನಿಮಿಷತ್ ಕಾಲತಿ ಅರತಿ ಸರ್ವಂ. ಮನುಷ್ಯ ಹಣದ ಹಿಂದೆ ಹೋಗ್ತಾನೆ ಮತ್ತು ಧನ ಜನ ಅದನ್ನೆಲ್ಲ ಬಿಡು ಅಂತ ಹೇಳ್ತಾರೆ. ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ್ ಸುಖ ಲೇಷಃ ಸತ್ಯಂ. ಬರೀ ಹಣ ಹಣ ಅಂಥೇಳಿ ಇಡೀ ಜೀವನ ಹಣ ಗಳಿಸೋದ್ರಾಗ ಹೋಗಿ ಪರಮಾರ್ಥನ ಮಾಡಂಗಿಲ್ಲ ರೀ. ಒಂದು ಸತ್ಸಂಗಕ್ಕೆ ಬರೋಂಗಿಲ್ಲ, ಗುರು ಸೇವೆ ಮಾಡೋಂಗಿಲ್ಲ, ಯಾವ ಗ್ರಂಥಗಳನ್ನು ಅಧ್ಯಯನ ಮಾಡೋಂಗಿಲ್ಲ, ಗ್ರಂಥದಲ್ಲಿರುವಂಥ ರಹಸ್ಯ ವಿದ್ಯೆಯನ್ನು ಕಲಿಯಂಗಿಲ್ಲ. ಬರೇ ಏನು ಉಮಾಹೇ ಮಾಡ್ಕೊತ ಹೋಗ್ಬಿಡ್ತಾರೆ. ಅದನ್ನು ಅವ್ರು ತಿದ್ದುಕೊಂತ ಹೋಗ್ತಾರೆ ರೀ. ಅದರಂತೆ ಆವಾಗಿನ ಕಾಲಕ್ಕೆ ಜಾತಿ ಪದ್ಧತಿ ಬಹಳ ಇತ್ತಲ್ಲ. ಚಾಂಡಾಲನಲ್ಲಿಯೂ ಪರಮಾತ್ಮನನ್ನು ನೋಡಿದಾರ್ರಿ ಅವರು. ಕಾಶಿಯಲ್ಲಿ ಆ ಚಂಡಾಲನಾಗಿದ್ದವನು ಕೈಯಲ್ಲಿ ಹಸಿ ಮಾಂಸವನ್ನು, ಇನ್ನೊಂದು ಕೈಯಲ್ಲಿ ಇದರಿ ಸರಾಯಿಯನ್ನು ಕುಡ್ಕೊಂತ ಕೊಳ್ಳಾಗೆಲ್ಲ ರುಂಡಮಾಲ ಹಾಕ್ಕೊಂಡಿರುವಂಥ ಚಂಡಾಲನು ಬರ್ತಾನೆ. ಆವಾಗ ಇವರು ಭಾಳ ಚಂದ ಇರ್ತಾರೆ ರೀ ಆದಿಗುರು ಶಂಕರಾಚಾರ್ಯರು. ಅವ್ರು ಹೇಳ್ತಾರೆ ದೂರ ಸರಿ ದೂರ ಸರಿ ಅಂತ ಹೇಳಿಕೊಳ್ಳೆ ಆ ಚಂಡಾಲ ಹೇಳ್ತಾನೆ, ಯಾವುದರಿಂದ ನಾ ದೂರ ಸರಿಬೇಕು ಹೇಳಿ ಅಂತ ಹೇಳ್ತಾರೆ ರೀ ಅವರು. ನಿನ್ನ ಶರೀರವು ಅದೇ ಪಂಚಮಹಾಭೂತದಿಂದ ಕೂಡಿದೆ, ಅದೇ ಸಪ್ತಧಾತುದಿಂದ ಕೂಡಿದೆ. ನನ್ನ ರೋಗ ಅದ ಹೊಲಸದ, ನೀನು ಅದ ಹೊಲಸಲಿಂದ ಹುಟ್ಟಿ. ನೀನು ತಾಯಿ ಹೊಲಸಲಿಂದ ಹುಟ್ಟಿ, ನಾನು ಅದನ್ನು ಹುಟ್ಟೇನೆ. ನನಗೂ ನಿನಗೂ ಏನು ಭೇದ ಇಲ್ಲ. ಆ ರೀತಿಯಿಂದ ನೋಡಿದ್ರು ಭೇದ ಇಲ್ಲ. ಆತ್ಮನ ದೃಷ್ಟಿಯಿಂದ ನೋಡಿದರೂ ನಿನ್ನಲ್ಲಿಯೂ ಅದೇ ಆತ್ಮನಿದ್ದಾನೆ, ನನ್ನಲ್ಲಿಯೂ ಅದೇ ಆತ್ಮನಿದ್ದಾನೆ. ಯಾರಿಂದ ದೂರ ಸರಿಬೇಕು ಹೇಳಂದ ಕೂಡಲೇ ಒಬ್ಬ ಚಂಡಾಲನಿಗೂ ಸಹಿತ ಸಾಕ್ಷಾತ್ ಪರಮಾತ್ಮನ ನೀನಂತೇಳಿ ವಿಶ್ವೇಶ್ವರಂತೇಳಿ ಅವರಿಗೆ ಗುರು ರಿತ್ತೇಶ ಅಂಥೇಳಿ ಭಾಳ ಚಂದದ ರೀ. ಮನಿಷಾ ಪಂಚಕಂ ಅಂಥೇಳಿ ಅವ್ರಿಗೆ ಸಾಷ್ಟಾಂಗ ಹಾಕ್ತಾರೆ ರೀ ಅವರು. ಚಾಂಡಾಲಸ್ತುವ ದ್ವಿಜೋಸ್ತುವ ಗುರು ರಿತ್ತೇಶ ಮಮ ಅಂತ ಹೇಳ್ತಾರೆ. ಅವನು ಚಾಂಡಾಲನಾಗಿರಲಿ, ಅವನು ಶ್ರೇಷ್ಠ ಬ್ರಾಹ್ಮಣನಾಗಿರಲಿ, ಯಾರಲ್ಲಿ ಇದು ಜ್ಞಾನ ಇದೆಯೋ ಅಂಥವರಿಗೆ ನಾನು ಸಾಷ್ಟಾಂಗ ಹಾಕ್ತೇನೆ ಅಂತೇಳಿ ಸಾಷ್ಟಾಂಗ ಹಾಕ್ತಾರೆ ರೀ ಅವರು. ಇನ್ನೂ ಕೆಲವರು ಬ್ರಹ್ಮಚಾರಿ ಇದ್ದಾಗ ಭಿಕ್ಷಾಟನೆ ಹೋಗಿರ್ತಾರೆ. ಅತಿ ಬಡ ಹೆಣ್ಮಕ್ಳು ಮನೆಯೊಳಗೆ ಊಟಕ್ಕೆ ಇರಂಗಿಲ್ಲ ರೀ. ಆಕೆ ಒಂದು ನಮ್ಮ ಮನೆಯೊಳಗೆ ಏನಿಲ್ಲಪ್ಪ ತಗೋ ಅಂಥೇಳಿ ಒಂದು ಒಣಗಿದ್ದ ನಲ್ಲಿಕಾಯಿ ಕೊಟ್ಟರೆ ಆಕಿನ ಗಿಡದೊಳಗೆ ಇದ್ದಿದ್ದೆಲ್ಲ ಎಷ್ಟು ನಲ್ಲಿಕಾಯಿ ಅದ ನೋಡ್ರಿ, ಅವೆಲ್ಲ 100 ಗ್ರಾಮದ ಗೋಲ್ಡ್ ನಲ್ಲಿಕಾಯಿ ಮಾಡಿ ಕೊಡ್ತಾರೆ ರೀ ಅವರು. ಆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಂಡಿದ್ದರ್ರಿ ಅವರು. ತಮಗಾಗಿ ಅಲ್ಲ, ಇನ್ನೊಬ್ಬರ ಸಲುವಾಗಿ ಅವರ ಜೀವನ ಮಿಡುತ್ತಿತ್ತಿರಿ. ಅದಕ್ಕಾಗಿ ಅವರು ಕಾಶ್ಮೀರದಲ್ಲಿರುವಂತಹ ಶಾರದಾ ಪೀಠವನ್ನು ಏರಿ ಅಲ್ಲಿ ಅವರು ಸರ್ವಜ್ಞ ಪೀಠವನ್ನು ತೊಗೊಂಡಾರ್ರಿ. ಕಾಶ್ಮೀರ ರಾಜ ಅವರಿಗೆ ಸನ್ಮಾನ ಮಾಡಿದ್ದಾನೆ. ಆ ಕಾಶ್ಮೀರದಲ್ಲಿರುವಂತಹ ಶಾರದಾ ಪೀಠದಕ್ಕೆ 4 ಬಾಗ್ಲ ಇದ್ವಂತ್ರಿ. ಆ 4 ಬಾಗ್ಲ ಅದು ಎಲ್ಲರಿಗೂ ತೆರೆದಿತ್ತಂತ್ರಿ. ಸೌತದಿಂದ ಬಂದಿದ್ದ ಬಾಗ್ಲ ತೆಗೆದಿದ್ದಿಲ್ಲಂತ.
ಯಾರು ಬರ್ತಾನೆ ಖರೇ ಜ್ಞಾನಿ ಬರ್ತಾನೆ ಅವ್ರಿಗೆ ಅದನ್ನು ತಾನು ಓಪನ್ ಆಗೋದಿತ್ತಂತ್ರಿ. ಆದಿಗುರು ಶಂಕರಾಚಾರ್ಯ ಹೋದ ಕೂಡ ಅದು ಓಪನ್ ಆತಂತ. ಅದು ಸರಸ್ವತಿ ಮೂರ್ತಿ ಅದು ಇದರದಿತ್ತಂತ್ರಿ, ಕಟ್ಗಿದಿತ್ತಂತ್ರಿ, ಕಾಷ್ಟ ಮೂರ್ತಿ ಇತ್ತಂತ. ಇವ್ರು ಬಂದ್ರೆ ಅದ್ರ ಮೈ ಮೇಲೆ ಬೆವರು ಬಂತಂತ್ರಿ, ಜೀವಂತಿತ್ರಿ ಅದು ಮೂರ್ತಿ. ಅಲ್ಲೇ ಅವರು ಅನೇಕ ಪಂಡಿತರನ್ನು ಸೋಲಿಸಿದ್ದಾರೆ. ಆವಾಗ ಅವರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯದಿಂದ ಅವ್ರಿಗೆ ಅಭಿಷೇಕ ಮಾಡ್ಯಾರ್ರಿ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿರುವಂತಹ ಆದಿಗುರು ಶಂಕರಾಚಾರ್ಯರಂಥ ಶ್ರೇಷ್ಠ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ ರೀ. ಜಗತ್ತಿನಲ್ಲಿ ಶ್ರೇಷ್ಠ ಫಿಲಾಸಫರ್ ರೀ ಅವರು ಬರೆದಿರುವಂತಹ ಎಲ್ಲ ಭಾಷ್ಯವನ್ನು ಇನ್ನಾದರೂ ಸಹಿತ ಯಾರೂ ತಪ್ಪಂತ ಹೇಳಿಲ್ಲ ರೀ. ಎಷ್ಟೋ ತಪ್ಪಂಥೇಳಿ ನಾವು ತಿದ್ದುಪಡಿ ಮಾಡಬಹುದು, ಆದರೆ ಅವ್ರದ್ದು ಯಾರೂ ತಿದ್ದುಪಡಿ ಮಾಡಿಲ್ಲ. ಅನೇಕ ನಮ್ಮಂಥ ಸಾಮಾನ್ಯ ಜನರಿಗೆ ಸ್ತೋತ್ರಗಳನ್ನು ಬರೆದು ನಮಗೆ ವೇದಾಂತಕ್ಕೆ ಅರ್ಹರನ್ನಾಗಿ ಮಾಡಿದ್ದಾರೆ ರೀ. ಪ್ರಕರಣ ಗ್ರಂಥ ಬರೆದಿದ್ದಾರೆ, ಅನೇಕ ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ. ಅದಕ್ಕೆ ಅಂಥ ಮಹಾತ್ಮನನ್ನು ಕೊಂಡಾಡೋದು ಇವತ್ತೊಂದ ದಿನ ಅಲ್ಲ ರೀ, ನಿತ್ಯವೂ ಮಾಡಬೇಕು. ಆದರೂ ಸಹಿತ ನಮ್ಮದು ಆರ್ಷ ವಿದ್ಯಾಪೀಠದವರು ನಾವು ಸತತವಾಗಿ ಆದಿಗುರು ಶಂಕರಾಚಾರ್ಯರ ಭಾಷ್ಯವನ್ನು ಅಭ್ಯಾಸ ಮಾಡ್ತೇವೆ. ನಾವು ಎಲ್ಲ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡ್ತೇವೆ. ಆ ಆದಿಗುರು ಶಂಕರಾಚಾರ್ಯರ ಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲೆ ಇನ್ನೂ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.